ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಂದರೆ ಅಪ್ಪ. ಅಪ್ಪ ಅಂದರೆ ಎಲ್ಲರಿಗೂ ತುಂಬ ಸ್ಪೆಷಲ್. ಅದರಲ್ಲೂ ಹೆಣ್ಮಕ್ಳಿಗೆ ಅಪ್ಪ ಅಂದರೆ ತುಂಬ ತುಂಬ ಸ್ಪೆಷಲ್ ಅಲ್ವಾ? ಯಾಕಂದರೆ ಅಪ್ಪ ನಮ್ಮ ಜೀವನದಲ್ಲಿ ನಾವು ಏನು ಅನ್ಕೋತೀವಿ, ಏನಾದರೂ ಅಚೀವ್ ಮಾಡ್ಬೇಕು ಅಂದ್ಕೊಂಡ್ರೆ ಅದಕ್ಕೆಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತ್ಕೋತಾರೆ. ಮತ್ತು ಹೆಣ್ಮಕ್ಳಿಗೆ ತುಂಬ ಸೇಫ್ಟಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಸೇಫ್ಟಿನ ತಂದೆನೇ ಜಾಸ್ತಿ ಕೊಡಲಿಕ್ಕಾಗಿರೋದು. ಮತ್ತು ಹೊರಗಡೆ ಹೆಂಗಿರಬೇಕು, ಹೊರಗಡೆ ಪ್ರಪಂಚನ ಹೆಂಗೆ ಫೇಸ್ ಮಾಡಬೇಕಂತ ಧೈರ್ಯವಾಗಿ ಹೇಳ್ಕೊಡೋದು ತಂದೆ. ಹೆಣ್ಮಕ್ಳಿಗೆ ಬೇಕಾಗಿರೋದು ಅದೇ ಅಲ್ವಾ? ನನ್ನ ಲೈಫಲ್ಲಿ ನನ್ನ ಪಪ್ಪನ ಜೊತೆ ನಾನು ಕಳೆದಿದ್ದ ಕ್ಷಣಗಳು ತುಂಬ ತುಂಬ ಅದ್ಭುತವಾಗಿತ್ತು. ಯಾಕಂದರೆ ನಮ್ಮೂರಲ್ಲಿ ಒಂದು ದೊಡ್ಡ ಕಾಲೇಜ್ ಇತ್ತು. ತುಂಬ ಜನರಿಗೆ ಆ ಕಾಲೇಜಲ್ಲಿ ಓದಬೇಕನ್ನೋ ಡ್ರೀಮ್ ಆಗಿತ್ತು. ಯಾಕಂದರೆ ತುಂಬ ದೊಡ್ಡ ಕಾಲೇಜ್ ಇದು. ನನ್ನ ಡ್ರೀಮ್ ಕೂಡ ಅದೇ ಆಗಿತ್ತು. ನಾನು ಆ ದೊಡ್ಡ ಕಾಲೇಜಲ್ಲಿ ಓದಬೇಕಂತ. ಆ ಡ್ರೀಮನ್ನು ನನ್ನ ಪಪ್ಪನ ಹತ್ರ ಹೇಳಿದಾಗ, ನಾನು PU ಮುಗಿದಾಗ ಪಪ್ಪ ಡಿಗ್ರಿ ಕಾಲೇಜ್ಗೆ ನಾನು ಅದೇ ಕಾಲೇಜಿಗೆ ಹೋಗಬೇಕಂದಾಗ ನಮ್ಮ ಪಪ್ಪ ಏನೂ ಮಾತಾಡಿಲ್ಲ. ಸರಿ ನಿನಗಿಷ್ಟನಾ, ನೀನು ಅದೇ ಕಾಲೇಜಿಗೆ ಹೋಗು, ಅದೇ ಕಾಲೇಜಲ್ಲಿ ಓದು ಅಂತ ಅಂದರು. ಆ ಕಾಲೇಜಿಗೆ ಹೋದೆ, ನಾನು ಓದಿದೆ. ನನಗೆ ತುಂಬ ಖುಷಿಯಾಯಿತು. ಮತ್ತು ಇನ್ನೊಂದೇನೆಂದರೆ ಪಪ್ಪ ಅವ್ರ ಕಾಲೇಜ್ ಡೇಸಲ್ಲಿ ಅಂದರೆ ನಾವು ಫ್ರೀ ಆಗಿರೋ ಟೈಮಲ್ಲಿ ಪಪ್ಪ ಅವ್ರ ಕಾಲೇಜ್ ಡೇಸಲ್ಲಿ ಆ ಕಾಲದಲ್ಲಿ ಹೆಂಗಿತ್ತು, ಅವ್ರ ಕಾಲೇಜ್ ಲೈಫ್ ಹೆಂಗಿತ್ತು, ಅವ್ರ ಡಿಗ್ರಿ ಲೈಫ್ ಹೆಂಗಿತ್ತು ಅದನ್ನೆಲ್ಲ ನಮ್ಗೆ ಹೇಳೋರು. ತುಂಬ ಚೆನ್ನಾಗಿತ್ತು ಆ ಕಾಲದಲ್ಲಿ ಅವ್ರು ಹೇಳೋದು. ಮತ್ತು ನಮ್ಮ ಪಪ್ಪಂಗೆ ರಾಮಾಯಣ ಮಹಾಭಾರತ ತುಂಬ ಇಷ್ಟ. ಅವರು ಬೇಸಿಗೆ ರಜೆ ಬಂತಂದ್ರೆ ನಮಗೂ ರಾಮಾಯಣ ಮಹಾಭಾರತನ ತಂದುಕೊಡ್ತಾಯಿದ್ರು, ಓದಿ ತುಂಬ ಚೆನ್ನಾಗಿದೆ ಅಂತ. ನಾವೆಲ್ಲ ಓದ್ತಾ ಇದ್ವಿ. ತುಂಬ ತುಂಬ ಚೆನ್ನಾಗಿತ್ತು. ಪಪ್ಪನ ಜೊತೆ ನಾನು ಕಳೆದ ಕ್ಷಣಗಳು ತುಂಬ ಅದ್ಭುತವಾಗಿತ್ತು. ಇನ್ನೊಂದೇನೆಂದರೆ ತಂದೆ ಯಾವತ್ತೂ ತನಗೇನಾದರೂ ನೋವಾದರೆ ಅದನ್ನು ತುಂಬ ಅವರು ತೋರಿಸ್ಕೊಳ್ಳಲ್ಲ. ತುಂಬ ಕಣ್ಣೀರು ಹಾಕ್ತಾ ಆ ಥರ ಏನು ತೋರಿಸ್ಕೊಳ್ಳಲ್ಲ. ಅಮ್ಮ ಆದರೆ ತಮ್ಮ ಮಕ್ಕಳಿಗೆ ಏನಾದ್ರು ಆದರೆ ಕಣ್ಣೀರು ಹಾಕಿ ಆ ನೋವು ತೋರಿಸ್ಕೋತಾರೆ. ಆದರೆ ತಂದೆ ಕಣ್ಣೀರು ಹಾಕಿ ನೋವು ತೋರಿಸ್ಕೊಳ್ಳಲ್ಲ. ಆದರೆ ಅಮ್ಮನಷ್ಟೇ ನೋವು ಅವರಿಗೂ ಆಗುತ್ತೆ. ಅವ್ರ ಮನಸ್ಸಲ್ಲೂ ಆ ನೋವು ಇದ್ದೇ ಇರುತ್ತೆ. ಅವ್ರು ತೋರಿಸ್ಕೊಳ್ಳಲ್ಲ ಅಷ್ಟೇ. ಜೀವನದಲ್ಲಿ ತಾಯಿಯ ಜೋಗುಳ ಎಷ್ಟು ಮುಖ್ಯನೋ ತಂದೆಯ ಬೈಗಳನ್ನು ಅಷ್ಟೇ ಶ್ರೇಷ್ಠವಾದದ್ದು. ಯಾಕಂದರೆ ಅಪ್ಪ ಏನೋ ಜೋರು ಮಾಡ್ತಾರೆ ಅಂದ ತಕ್ಷಣ ನಿಮಗೆ ಬೇಜಾರಾಗಿಬಿಡುತ್ತೆ. ಆದರೆ ಅಪ್ಪ ಏನಾದ್ರು ಜೋರು ಮಾಡಿದ ತಕ್ಷಣ ಸಣ್ಣ ಪುಟ್ಟ ತಪ್ಪು ಮಾಡುವಾಗ ಅಪ್ಪ ಇದ್ದಾರೆ, ಅಪ್ಪ ಜೋರು ಮಾಡ್ತಾರೆ ಅನ್ನೋ ಭಯ ನಿಮ್ಮನ್ನು ಕಾಡುತ್ತಲ್ವ. ಅದೇ ಮುಂದೆ ನಿಮಗೆ ಸೇಫ್ಟಿ ಆಗುತ್ತೆ. ಏನಾದ್ರು ನೀವು ಜೀವನದಲ್ಲೂ ಏನು ತಪ್ಪು ಮಾಡಲ್ಲ, ಅದೊಂದು ನಿಮ್ಮ ಮನಸ್ಸಲ್ಲಿರುತ್ತೆ. ಓಕೆ, ನಾವು ತಪ್ಪು ಮಾಡಬಾರ್ದು ಅಂತ. ಅದಕ್ಕೋಸ್ಕರ ತಂದೆಯ ಬೈಗಳು ಕೂಡ ತುಂಬ ಶ್ರೇಷ್ಠವಾದದ್ದು. ನಿಮ್ಮ ಎಲ್ಲರ ಜೀವನದಲ್ಲೂ ಅವ್ರು ನಿಜವಾದ ಹೀರೋ ಯಾರಂದರೆ ನಿಮ್ಮ ತಂದೆನೇ. ನೀವು ಯಾರ್ಯಾರನ್ನೋ ಹೀರೋ ಅಂತ ತಲೆ ಮೇಲೆ ಹತ್ಕೊಂಡು ಕುಣಿಸ್ತೀರಾ, ಬಟ್ ನಿಮ್ಮ ಮನೆಯಲ್ಲೇ ಹೀರೋ ಇದ್ದಾರೆ. ನಿಮ್ಮ ತಂದೆನೇ ನಿಮ್ಮ ನಿಜವಾದ ಹೀರೋ. ಅವರಿಗೆ ರೆಸ್ಪೆಕ್ಟ್ ಮಾಡಿ. ನಿಮ್ಗೆ ಗೊತ್ತಿಲ್ಲದೆ ಪಾಪ ಅವರೆಷ್ಟು ಕಷ್ಟಪಡ್ತಾ ಇರ್ತಾರೆ. ಅವ್ರ ಮನಸ್ಸಲ್ಲಿರುತ್ತೆ ನನ್ನ ಮಗಳು ಅಥವಾ ನನ್ನ ಮಗನ ಭವಿಷ್ಯ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ನಾನು ಚೆನ್ನಾಗಿ ದುಡಿಬೇಕು ಅನ್ನೋದು ಮಾತ್ರ ಅವರಲ್ಲಿರುತ್ತೆ. ಅವ್ರು ತೋರಿಸ್ಕೊಳ್ಳಲ್ಲ ಅಷ್ಟೇ. ಅವ್ರ ಮನಸ್ಸಲ್ಲಿ ಯಾವಾಗಲೂ ನಿಮ್ಮ ಬಗ್ಗೆ ಪ್ರೀತಿ ಇರುತ್ತೆ. ಅವರೆಷ್ಟೋ ಕನಸುಗಳನ್ನು ಅವ್ರು ಬಿಟ್ಕೊಡ್ತಾರೆ. ಯಾಕಂದರೆ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ. ಕನ್ನಡದಲ್ಲಿ ಒಂದು ಮೂವಿ ಇದೆ ದೃಶ್ಯ ಅಂತ, ಮಲಯಾಳಮಲ್ಲೂ ಇದೆ ಈ ಮೂವಿ. ಎಲ್ಲ ಭಾಷೆಯಲ್ಲೂ ಬಂದಿತ್ತು. ನಾನು ಕನ್ನಡದಲ್ಲಿ ಈ ಮೂವಿನ ಇವಾಗಲೂ ನೋಡ್ತೀನಿ. ಯಾಕಂದರೆ ನನಗೆ ಈ ಮೂವಿ ತುಂಬ ಇಷ್ಟ. ಅದರಲ್ಲಿ ತಂದೆ ವ್ಯಾಲ್ಯೂಸ್ನ ಚೆನ್ನಾಗಿ ಹೇಳ್ತಾರೆ. ಒಬ್ಬ ತಂದೆ ತನ್ನ ಫ್ಯಾಮಿಲಿಗೆ, ತನ್ನ ಮಕ್ಕಳಿಗೆ ನೋವಾದರೆ ಹೇಗೆ ಕಾಪಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇವಾಗಲೂ ಆ ಮೂವಿ ನಾನು ನೋಡ್ತೀನಿ, ಅಷ್ಟು ಚೆನ್ನಾಗಿದೆ ಆ ಮೂವಿ. ಸಾಕಷ್ಟು ಮೂವಿಗಳು ಬಂದಿದ್ದಾವೆ. ಎಲ್ಲಾದರೂ ನಂಗೆ ತುಂಬ ಇಷ್ಟ ಆಗೋದಂದ್ರೆ ದೃಶ್ಯ ಮೂವಿ. ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ತಂದೆ ಏನೋ ಜೋರು ಮಾಡಿದ್ರು ಅಂದ ತಕ್ಷಣ ಕೋಪ ಮಾಡ್ಕೊಳ್ಳೋದು, ಮುಖ ಊದಿಸ್ಕೊಳ್ಳೋದೆಲ್ಲ ಮಾಡಬೇಡಿ. ಅವ್ರು ಏನು ಮಾಡಿದ್ರು ನಿಮ್ಮ ಒಳ್ಳೇದಕ್ಕೆ ಮಾಡ್ತಾರೆ. ನಿಮ್ಮ ಒಳ್ಳೇದು ಬಯಸುವ ಏಕೈಕ ವ್ಯಕ್ತಿ ಪ್ರಪಂಚದಲ್ಲಿ ಅದು ನಿಮ್ಮ ತಂದೆ, ನಿಷ್ಕಲ್ಮಶ ಮನಸ್ಸಿಂದ. ತಂದೆ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಪ್ಪನ ಬಗ್ಗೆ ಹೇಳಲಿಕ್ಕೆ ಪದಗಳೇ ಸಾಲಲ್ಲ. ಮತ್ತು ಒಂದು ಅರ್ಧ ಗಂಟೆಯಲ್ಲಿ ಹೇಳಲಿಕ್ಕಾಗತ್ತಾ ಅಲ್ವಾ? ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಕಾಣ್ತಾ ಇದೆಯಲ್ಲ ಬೆಲ್ ಬಟನ್, ಅದನ್ನ ಪ್ರೆಸ್ ಮಾಡಿ. ಓಕೆನಾ? ಥ್ಯಾಂಕ್ ಯು.